ಕೋಟಿ ಕಿಡಿ ಬಿದ್ದು ಗುಡಿಸಲು ಭಸ್ಮ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಗ್ರಾಮದ ಬನ್ನಿ ನಗರದಲ್ಲಿ ಗುರುವಾರ ಬೆಳಗಿನ ಜಾವ ಗುಡಿಸಲಿನ ಮೇಲೆ ಹಾದು ಹೋಗಿದ್ದ ಹೈಟೆನ್ಷನ್ ತಂತಿ ಸ್ಪಾರ್ಕ್ನಿಂದಾಗಿ ಕಿಡಿ ಬಿದ್ದು ಗುಡಿಸಲು ಭಸ್ಮವಾದ ಘಟನೆ ನಡೆದಿದೆ. ಗುಡಿಸಲಿನ ಪಕ್ಕದಲ್ಲಿ ಹಾದು ಹೋಗಿದ್ದ ಮೇನ್ ಸಪ್ಲೈ ಲೈನ್ಗೆ ಮರದ ಕೊಂಬೆಗಳು ತಗುಲಿ ಸ್ಪಾರ್ಕ್ ಉಂಟಾಗಿ ಬೆಂಕಿ ಹತ್ತಿಕೊಂಡು ಕಿಡಿ ಬಿದ್ದ ಪರಿಣಾಮ ಪಕ್ಕದಲ್ಲಿದ್ದ ಗುಡಿಸಲು ಭಾಗಶಃ ಹಾನಿಯಾಗಿದೆ. ಬುಕ್ಕಾಪಟ್ಟಣ ಬನ್ನಿನಗರ ನಿವಾಸಿ ನಳಿನಾ ಬಿನ್ ಮಂಜುನಾಥ ಎಂಬುವವರ ಗುಡಿಸಲಿಗೆ ಹಾನಿಯಾಗಿದೆ. ಗುಡಿಸಲಿಗೆ ಶೀಟ್ ಹೊದಿಸಲು ಧರ್ಮಸ್ಥಳ ಸಂಘದಲ್ಲಿ ತೆಗೆದುಕೊಂಡಿದ್ದ 1 ಲಕ್ಷ ರೂಪಾಯಿ ನಗದು ಹಣ, 4 ಗ್ರಾಂ ಚಿನ್ನದ ದವಸ ಧಾನ್ಯಗಳು, ದಿನಬಳಕೆ ವಸ್ತುಗಳು ಸಂಪೂರ್ಣ ಸುಟ್ಟು ಕರಕಲಾಗಿದ್ದು ಬೆಸ್ಕಾಂ ನಿರ್ಲಕ್ಷ್ಯದಿಂದ ಘಟನೆ ಸಂಭವಿಸಿದೆ ಎಂದು ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಇಟ್ಕೊಂಡಿದ್ದು ಅದೇ ಶೀಟ್ ಹಾಕ್ಸ್ಬೇಕು ಅಂತ ಹೇಳಿ ಇಟ್ಕೊಂಡಿದ್ದು ದುಡ್ಡು ಹೋಗಿದೆ. ಆಮೇಲೆ ಒಡವೆ ಏನಾದ್ರು ಹೋಗಿದೆಯಾ? ಹೋಗಿದೆ, ಸಣ್ಣವು ಒಲೆ ಜುಮ್ಕಿ ಅಂತ ಹೋಗಿದೆ. ಎಷ್ಟು ಗ್ರಾಮಿಂದು ಒಡವೆ? ಅವು 4 ಗ್ರಾಮಿಂದು ಒಡವೆ. 4 ಗ್ರಾಮಿಂದು ಒಡವೆ. ಆಮೇಲೆ ದಿನಬಳಕೆ ವಸ್ತುಗಳು ಎಲ್ಲ ಹೋಗಿದೆ. ಆಮೇಲೆ ಇದು ಏನಾದ್ರು ದವಸ ಧಾನ್ಯ ಇತ್ತ? ಒಂದು ಸ್ವಲ್ಪ ಇದೆ ಸಮಯದಲ್ಲಿ ದವಸ ಧಾನ್ಯಗಳೆಲ್ಲ ಇದಾಗಿದೆ. ಸಿಮೆಂಟು ಆಮೇಲೆ ದವಸ ಧಾನ್ಯ, ದಿನಬಳಕೆ ವಸ್ತುಗಳು ಎಲ್ಲಾನು ಹಾಳಾಗಿದೆ. ಬಟ್ಟೆ ಬರೆ ಎಲ್ಲ ತರದು ಈಗ ಸ್ವಾಮಿ ಅವೆಲ್ಲ ಸುಟ್ಟಾಗಿ ಈಗ ಒಂದೆರಡು ಹುಡುಗರಾಗ ನಿಲ್ಲುತ್ತಾರ ಯೂನಿಫಾರ್ಮ್ ಬಿಟ್ರೆ ಮಿಕ್ಕಿದ್ದೇನು ಇಲ್ಲ, ಎಲ್ಲ ತರದು ಸುಟ್ಟಾಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಂತ್ರಸ್ತ ಕುಟುಂಬಕ್ಕೆ ಪರಿಹಾರ ದೊರಕಿಸಿಕೊಡಬೇಕೆಂದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವರದಿ ಫೈರೋಜ್ ಪಾಷಾ, ಬುಕ್ಕಾಪಟ್ಟಣ. ಧರ್ಮಸ್ಥಳ ಸಂಘದಾಗ ಒಂದು 2 ಲಕ್ಷ ಬರ್ಸಿದ್ರು. 2 ಲಕ್ಷ ತಗೊಂಡಿದ್ರು. 2 ಲಕ್ಷ ತಗೊಂಡು 1 ಲಕ್ಷ ಏನೋ ಯಾರಿಗೋ ಕೊಡ್ಬೇಕಾಯ್ತು ಅಂತ ಕೊಟ್ಟಿದ್ರು. ಇನ್ನೊಂದು 1 ಲಕ್ಷ ಇಟ್ಕೊಂಡಿದ್ರು ಸೀಟ್ ತಂದು ಹಾಕೋಣ ಅಂತಾನೆ. ಅದ್ರಾಗೆ ನಿನ್ನೆ ರಾತ್ರಿ 3 ಗಂಟೆಗೆ ಒಂದ್ಸರಿ ಬಿತ್ತು. ಇಲ್ಲೇ ಊರು ಜನ ಎಲ್ಲ ಬಂದು ಕೆಡ್ಸಿದ್ರು. ತಿರ್ಗಾ 4 ಗಂಟೆಗೆ ತಿರ್ಗಾ ಇನ್ನೊಂದ್ಸರಿ ಜೋರಾಗಿ ಹೊತ್ಕೊಂಡ್ಬಿಟ್ಟು ಎಲ್ಲ ದುಡ್ಡು ಪಡ್ಡು ಎಲ್ಲ ಸುತ್ತೋಯ್ತೆ. ದುಡ್ಡು ತಾಂಡಿದ್ದಾರೆ ಸರ್. ಅವರು ತಾಂಡು ಹಿಂಗೆ ತಾಮಂದು 1 ಲಕ್ಷ ಇಕ್ಕಿದ್ದು ಶೀಟ್ ಹಾಕ್ಸಕ್ಕೆ. ಹಿಂಗೆ ಬಡವರು ಅವರು ಏನೋ ದುಡ್ಕೊಂಡು ತಿಂತಾರೆ, ಕೂಲಿ ಮಾಡ್ತಾವ್ರು ಅವರು. ಮಕ್ಕಳು ಮರಿ ಏನೇನು ಹೆಚ್ಚು ಕಡಿಮೆ ಮರಿಗೆ ಎಲ್ಲ ಅಕ್ಕಪಕ್ಕ ಇರೋದಕ್ಕೇನ ಎಲ್ಲ ಬಂದು ಕೆಡ್ಸಿವಿ. 2 ಸರಿ ಬಂದು ಕೆಡ್ಸಿದ್ದೀವಿ ರಾತ್ರಿ. ನಾವು ಏನು ಮಾಡಬೇಕು? ಈಗ ಲೈನು ಇದನ್ನ ಇದು ಲೈನ್ ತೆಗಿಸ್ಬೇಕು. ಲೈನ್ ತೆಗ್ಸಿದ್ರೆ ನಿಮಗೆಲ್ಲ ಅನುಕೂಲ ಆಗುತ್ತೆ. ಹಿಂಗೆ ಎಡವಟ್ಟಾದ್ರೆ ಏನು ಮಾಡಬೇಕು? ಊರೇ ಹೋಗುತ್ತೆ ಹೊತ್ಕೊಂಡು. ಸಂಘದ ದುಡ್ಡು ತಗೊಂಡಿದ್ರೆ 2 ಲಕ್ಷ, ಅದು ಮನೇಲೇ ಇತ್ತಂತೆ. ಅದು ಸುಟ್ಟೋಗೈತೆ. ಅದಕ್ಕೆ ಏನೋ ಪರಿಹಾರ ಮಾಡಿಕೊಡ್ರಿ.